ನಮ್ಮ ದೇಶದಲ್ಲಿ ತುಂಬ ಪಾದಯಾತ್ರೆಗಳು ನಡೆದಿದೆ. ಆ ಎಲ್ಲ ಪಾದಯಾತ್ರೆಗಳು ಸಕ್ಸಸ್ ಕಂಡಿದೆ. ಬೇಕಿದ್ರೆ ನೀವು ಈ ದೇಶದಲ್ಲಿ ನಡೆದ ಪಾದಯಾತ್ರೆಗಳ ಇತಿಹಾಸದ ಪುಟಗಳನ್ನೊಮ್ಮೆ ನೋಡಿ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಪಾದಯಾತ್ರೆಯಿಂದ ಹಿಡಿದು ರಾಹುಲ್ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಪುನಶ್ಚೇತನಕ್ಕಾಗಿ ಮಾಡಿದ ಪಾದಯಾತ್ರೆಗಳೆಲ್ಲವೂ ಯಶಸ್ಸು ಕಂಡಿರೋದನ್ನು ನಾವು ನೋಡಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ದೇಶದಲ್ಲಿ ನಡೆದ ರಾಜಕೀಯ ಪಾದಯಾತ್ರೆಗಳು ಕೂಡ ರಿಸಲ್ಟ್ ಕೊಟ್ಟಿತ್ತು. ಅದು ಆಂಧ್ರದ ರಾಜಶೇಖರ್ ರೆಡ್ಡಿಯ ಪಾದಯಾತ್ರೆ ಇರಲಿ, ಅವರ ಮಗ ಜಗನ್ ಮಾಡಿದ ಪಾದಯಾತ್ರೆ ಇರಲಿ, ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಬಳ್ಳಾರಿ ಪಾದಯಾತ್ರೆ ಇರಲಿ, ಡಿ.ಕೆ. ಶಿವಕುಮಾರ್ ಅವರ ಮೇಕೆದಾಟು ಪಾದಯಾತ್ರೆ ಇರಲಿ, ಇವೆಲ್ಲವೂ ಸಕ್ಸಸ್ ಆಗಿತ್ತು. ಚುನಾವಣೆಯಲ್ಲೂ ಫಲಿತಾಂಶವನ್ನು ಕೊಟ್ಟಿತ್ತು. ಆದರೆ ಇದೇ ಮೊದಲ ಬಾರಿಗೆ ರಾಜಕೀಯ ಪಾದಯಾತ್ರೆಯೊಂದು ಫೇಲ್ ಆಗಿದೆ. ಫೇಲ್ ಅಷ್ಟೇ ಅಲ್ಲ, ಅಟ್ಟರ್ ಫ್ಲಾಪ್ ಆಗೋಗಿದೆ. ಆ ಪಾದಯಾತ್ರೆ ಯಾವುದು ಅಂದರೆ, ಈಗ BJPಯವರು ನಡೆಸ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ. ಈ ಪಾದಯಾತ್ರೆ ಮೂಲಕ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ದೊಡ್ಡ ಮಟ್ಟದ ಲೀಡರ್ ಆಗಲು ಬಯಸಿದರು. ಇನ್ನು BJP ಪಕ್ಷ ಹಳೆ ಮೈಸೂರು ಭಾಗದಲ್ಲಿ ಗಟ್ಟಿಯಾಗಿ ಬೇರೂರಲು ಈ ಪಾದಯಾತ್ರೆಯನ್ನು ಬಳಸಿಕೊಳ್ಳಲು ಪ್ಲ್ಯಾನ್ ಮಾಡಿತ್ತು. ಆದರೆ ಅವರ ಯೋಜನೆಗಳೆಲ್ಲ ಉಲ್ಟಾ ಪಲ್ಟಾ ಆಗೋಗಿದೆ. ಪಾದಯಾತ್ರೆ ಆರಂಭವಾಗಿ ಇವತ್ತಿಗೆ 6 ದಿನಗಳಾಯಿತು. ಆದರೂ ಇವರ ಪಾದಯಾತ್ರೆ ಈವರೆಗೆ ಟೇಕ್ ಆಫೇ ಆಗಿಲ್ಲ. ಟೇಕ್ ಆಫ್ ಆಗೋದು ಬಿಡಿ, ಇವರ ಯಾತ್ರೆ ರೋಡಲ್ಲೇ ಕ್ರ್ಯಾಶ್ ಆಗ್ತಾ ಇದೆ. ಈ ಪಾದಯಾತ್ರೆಯಲ್ಲಿ ಸಾಗಲು ಜನರ ಕೊರತೆ ಇದೆ. ಪಾದಯಾತ್ರೆಯಲ್ಲಿ ನಾಯಕರ ಹುಮ್ಮಸ್ಸೇ ಕಂಡು ಬರ್ತಾ ಇಲ್ಲ. ಹಾಗೆ ಪಾದಯಾತ್ರೆಗೆ ಜನ ಬೆಂಬಲವೂ ವ್ಯಕ್ತವಾಗಿಲ್ಲ. ಈಗ ನೋಡಿದರೆ ಪಾದಯಾತ್ರೆಯಲ್ಲೇ ಸೇರಿರುವ ಅಲ್ಪ ಸ್ವಲ್ಪ BJP ಮತ್ತು JDS ಕಾರ್ಯಕರ್ತರ ನಡುವೆಯೇ ಜಟಾಪಟಿ ಶುರುವಾಗಿದೆ. ಅವರು ರಸ್ತೆಯಲ್ಲೇ ಹೊಡೆದಾಟಕ್ಕೆ ನಿಂತಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ BJP ಮತ್ತು JDS ಕಾರ್ಯಕರ್ತರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು. ಅದು ಕೂಡ ಕುಮಾರಸ್ವಾಮಿ, ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಕಣ್ಣೆದುರಲ್ಲೇ ಈ ಬಡಿದಾಟ ನಡೆದಿದೆ. ಅಲ್ಲಿಗೆ ಅಲ್ಪ ಸ್ವಲ್ಪ ಉಸಿರಾಡ್ತಾ ಇದ್ದ ಈ ಪಾದಯಾತ್ರೆ ಮಕಾಡೆ ಮಲಗಿಬಿಟ್ಟಿದೆ. ಈಗ ಒಬ್ಬರನ್ನೊಬ್ಬರು ದೂಷಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕ BJPಯವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಹೊರಿಸಿ CM ಸಿದ್ದರಾಮಯ್ಯ ಮೇಲೆ ಭ್ರಷ್ಟತೆಯ ಆರೋಪ ಹೊರಿಸಿ CM ಅವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿ BJP ಮೈಸೂರು ಚಲೋ ಪಾದಯಾತ್ರೆ ನಡೆಸ್ತಿದೆ. ಅದರಲ್ಲಿ ರಾಜಕೀಯ ಮೈಲೇಜ್ ಪಡೆದುಕೊಳ್ಳಲು ಮೈಸೂರು ಚಲೋ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಈ ಪಾದಯಾತ್ರೆಗೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬೆಂಬಲ ಕೊಟ್ಟಿರುವ JDS ಕೂಡ ಏನಾದರೂ ಲಾಭ ಮಾಡಿಕೊಳ್ಳಬಹುದು ಎಂಬ ಯೋಚನೆಯಲ್ಲಿತ್ತು. ಆದರೆ ಆ ಕಂಡೀಷನ್ JDS ಭದ್ರನೆಲೆಯಾದ ಮಂಡ್ಯದಲ್ಲೇ ಮುಖಭಂಗವಾಗಿತ್ತು. ನಿನ್ನೆ ಪ್ರೀತಮ್ ಗೌಡ ಮಂಡ್ಯದಲ್ಲಿ ಪಾದಯಾತ್ರೆಯನ್ನು ಸೇರಿಕೊಂಡ್ರು. ಅವರಿಗೆ BJP ಕಾರ್ಯಕರ್ತರ ಜೈಕಾರದ ಬೆಂಬಲ ಸಿಕ್ತು. ಇದಕ್ಕೆ JDS ಆಕ್ಷೇಪ ಮಾಡಿದೆ. ಅದೇ ಕಾರಣಕ್ಕೆ ಅಲ್ಲಿ ಬಡಿದಾಟ ನಡೆದಿದೆ. ಈ ವೇಳೆ ಕುಮಾರಸ್ವಾಮಿಯವರು BJP ವಿರುದ್ಧ ತಮ್ಮ ಅಸಮಾಧಾನವನ್ನು ಪರೋಕ್ಷವಾಗಿ ಕಾರಿಕೊಂಡಿದ್ದಾರೆ. BJPಯವರು ಕಾಂಗ್ರೆಸ್ ಜೊತೆ ಸೇರಿ ಈ ಪಾದಯಾತ್ರೆಯನ್ನು ಹಾಳು ಮಾಡಲು ಪಿತೂರಿ ಮಾಡಿದ್ದಾರೆ ಎಂಬರ್ಥ ಬರುವಂತೆ ಅವರು ಮಾತನಾಡಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿಯವರು ಪ್ರೀತಮ್ ಗೌಡಗೆ ನೇರವಾಗಿ ಧಮ್ಕಿನೇ ಹಾಕಿದ್ದಾರೆ. ಪ್ರೀತಮ್ ಗೌಡ ಮಂಡ್ಯಕ್ಕೆ ಬಂದಿದ್ದಕ್ಕೆ ವಿರೋಧ ಮಾಡಿರುವ ಅವರು ಮಂಡ್ಯದ ಜನ ತಿರುಗಿ ಬಿದ್ದರೆ ಏನಾಗುತ್ತೆ ಅಂತ ಗೊತ್ತಿರಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರೀತಮ್ ಗೌಡ ವಿರುದ್ಧ JDSನವರು, JDS ವಿರುದ್ಧ ಪ್ರೀತಮ್ ಗೌಡ ಬೆಂಬಲಿಗರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಇದರ ಮಧ್ಯೆ ಕಾಟಾಚಾರಕ್ಕೆ ಇವರ ಪಾದಯಾತ್ರೆ ಕೂಡ ಸಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಸೇರಿದಂತೆ ಕೆಲವರು ಈ ಪಾದಯಾತ್ರೆಗೆ ಬಹಿರಂಗವಾಗಿ ವಿರೋಧ ಮಾಡಿದರೆ, ಇನ್ನೊಂದಿಷ್ಟು ಮಂದಿ ಕಾಟಾಚಾರಕ್ಕಷ್ಟೇ ಪಾದಯಾತ್ರೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಜೇಂದ್ರ ಅವರಿಗೆ BJPಯಲ್ಲಿ ಎಷ್ಟು ಅಸಹಕಾರ ಇದೆ ಅನ್ನೋದನ್ನು ಈ ಪಾದಯಾತ್ರೆ ತೋರಿಸ್ಕೊಟ್ಟಿದೆ. ಅದೇ ರೀತಿ BJP ಜೊತೆಗಿನ ದೋಸ್ತಿ ಪಕ್ಷ JDSನ ವೈಮನಸ್ಸನ್ನು ಈ ಪಾದಯಾತ್ರೆ ತೆರೆದಿಟ್ಟಿದೆ. ಒಟ್ಟಿನಲ್ಲಿ ಪಾದಯಾತ್ರೆ ಮೂಲಕ ರಾಜಕೀಯ ಲಾಭ ಪಡೆಯಲು ಹೋದ ದೋಸ್ತಿಗಳಿಗೆ ಈ ಪಾದಯಾತ್ರೆಯಲ್ಲಿ ದೊಡ್ಡ ಮುಖಭಂಗ ಆಗಿದೆ ಅಂತಾನೆ ಹೇಳ್ಬೋದು. ಪಾದಯಾತ್ರೆ ಮಾಡಿ ಪಾದ ಊದಿಸ್ಕೊಂಡಿದ್ದನ್ನು ಬಿಟ್ಟರೆ ಬೇರೇನೂ ಆದಂತೆ ಕಾಣ್ತಾ ಇಲ್ಲ. ಪಾದಯಾತ್ರೆ ಎಲ್ಲೆಲ್ಲಿ ಸಾಗುತ್ತೋ ಅಲ್ಲೆಲ್ಲ ಒಂದಿನ ಮುಂಚಿತವಾಗಿಯೇ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ಸಭೆ ನಡೆಸಿ ಈ ಪಾದಯಾತ್ರೆಯ ಪ್ರಭಾವವನ್ನು ವೀಕ್ ಮಾಡುವಲ್ಲಿಯೂ ಯಶಸ್ವಿಯಾಗಿದೆ. ನಾಡಿದ್ದು ಈ ಮೈಸೂರು ಚಲೋ ಪಾದಯಾತ್ರೆ ಮೈಸೂರನ್ನು ತಲುಪಿ ಮುಕ್ತಾಯವಾಗಲಿದೆ. ಅದಕ್ಕೂ ಮುನ್ನವೇ ನಾಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಬೃಹತ್ ಸಮಾವೇಶ ನಡೆಸಲಿದೆ. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಲಿರುವ ಈ ಸಮಾವೇಶವನ್ನು
ದಾವಣಗೆರೆಯಲ್ಲಿ ನಡೆಸಿದ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಯಶಸ್ವಿಗೊಳಿಸಲು ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಲಕ್ಷಾಂತರ ಮಂದಿಯನ್ನ ಸೇರಿಸುವ ಯೋಜನೆ ಮಾಡಿದ್ದಾರೆ. ನಿರೀಕ್ಷೆಯಂತೆ ನಾಳೆ ಮೈಸೂರಲ್ಲಿ ನಡೆಯಲಿರುವ ಕಾಂಗ್ರೆಸ್ ಸಮಾವೇಶ ದೊಡ್ಡ ಯಶಸ್ಸು ಕಂಡ್ರೆ ನಾಡಿದ್ದು ಬಿಜೆಪಿಯ ಪಾದಯಾತ್ರೆ ಸಮಾರೋಪ ಕಾರ್ಯಕ್ರಮ ಬಲ ಕಳೆದುಕೊಳ್ಳುವುದು ಪಕ್ಕ. ಒಟ್ಟಿನಲ್ಲಿ ವಿಜಯೇಂದ್ರ ನೇತೃತ್ವಕ್ಕೆ ಮತ್ತು ಬಿಜೆಪಿ ವಿಸ್ತರಣೆಗೆ ಲಾಭ ಆಗ್ಬೋದು ಅಂತ ಅಂದುಕೊಂಡಿದ್ದ ಈ ಪಾದಯಾತ್ರೆ ಅದರಲ್ಲಿ ಸೋತಿದೆ ಅನ್ಬೋದು. ಇದರಿಂದ ಕಾಂಗ್ರೆಸ್ ಅಷ್ಟೇ ಅಲ್ಲ, ದೋಸ್ತಿ ಪಕ್ಷದಲ್ಲಿನ ಹಿತಶತ್ರುಗಳು ಖುಷಿಯಾಗಿದ್ದಾರೆ ಎಂಬ ಮಾತು ಹರಿದಾಡ್ತಾ ಇದೆ. ಹಾಗೆ ಈ ಪಾದಯಾತ್ರೆ ವಿಫಲ ಆಗಿರೋದರ ಹಿಂದೆ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲವಾಗಿರುವ JDS ಪಾತ್ರವು ಇದೆ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಬಿಜೆಪಿ ಪಕ್ಷ ಭಾರಿ ನಿರೀಕ್ಷೆ ಇಟ್ಟುಕೊಂಡು ಸಂಘಟಿಸಿದ ಮೈಸೂರು ಚಲೋ ಪಾದಯಾತ್ರೆ ಅಟ್ಟರ್ ಫ್ಲಾಪ್ ಆಗಿದೆ.